ಪ್ರತಿಭಟನಾಕಾರರನ್ನ ಪೊಲೀಸರು ಕೂಡಿ ಹಾಕಿದ್ದಾರೆ. ಪೊಲೀಸರ ನಡೆಗೆ ಈಗ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನ ಪೊಲೀಸರು ಕೂಡಿ ಹಾಕಿದ್ದಾರೆ, ಪ್ರತಿಭಟನೆ ಮಾಡೋಕೆ ಬಿಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಈಗ ಪ್ರತಿಭಟನಾಕಾರರು ಹಾಕ್ತಾ ಇದ್ದಾರೆ. ಸೊ ಪೊಲೀಸರ ವಿರುದ್ಧ ಈಗ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. 5 ಜನನ ಪೊಲೀಸರಾಗಲೇ ಅರೆಸ್ಟ್ ಮಾಡಲಾಗಿದೆ. ಪ್ರತಿಭಟನಾಕಾರರನ್ನ ಪೊಲೀಸರು ಅಲ್ಲಿ ಕೂಡಿ ಹಾಕಿದ್ದಾರೆ. ಅದರ ಪರಿಣಾಮವಾಗಿ ಈಗ ಪೊಲೀಸರ ನಡೆಗೆ ಪ್ರತಿಭಟನಾಕಾರರು ತೀವ್ರವಾದಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ನಮ್ಮನ್ನು ಯಾಕೆ ಕೂಡಿ ಹಾಕ್ತಾ ಇದ್ದಾರೆ ಅಂತ, ನಮ್ಮನ್ನು ಬಿಡಿ, ನಾವು ಪ್ರತಿಭಟನೆ ಮಾಡಬೇಕು ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈಗ ಅಲ್ಲಿ. ಸೊ ಅಲ್ಲಿ ಬಿಜೆಪಿಯ ಸಂಸದರಾದಂಥ ಶೋಭಾ ಕರಂದ್ಲಾಜೆ ಅವರು, ತೇಜಸ್ವಿ ಸೂರ್ಯ, ಶಾಸಕರಾದಂಥ ಸುರೇಶ್ ಕುಮಾರ್ ಅವರು ಎಲ್ಲರೂ ಕೂಡ ಇದ್ದಾರೆ. ಒಳಭಾಗದಲ್ಲಿ ಈಗ ಮುಖೇಶ್ ಇದ್ದಾರೆ, ಅವರನ್ನ ಬಂಧಿಸೋದಕ್ಕೆ ಇದೀಗ ಪರಿಸ್ಥಿತಿ ಇನ್ನೂ ಕೂಡ ನಿಯಂತ್ರಣಕ್ಕೆ ಬಂದಿಲ್ಲ. ಪೊಲೀಸರು ಮುಖೇಶ್ನನ್ನ ಬಂಧನ ಮಾಡೋದಕ್ಕೆ ಬಂದಿದ್ದಾರೆ. ಈಗಾಗಲೇ ಶೆಲ್ಟರ್ ಅನ್ನ ಹಾಕಿ ಇದೀಗ ಒಳಭಾಗದಲ್ಲಿ ಈಗ ಮುಖೇಶ್ ಇದ್ದಾರೆ, ಅವರನ್ನ ಬಂಧಿಸೋದಕ್ಕೆ ಇದೀಗ ಪೊಲೀಸರು ಈ ಭಾಗಕ್ಕೆ ಬರ್ತಾ ಇದ್ದ ಹಾಗೆ ಪ್ರತಿಭಟನಾಕಾರರು ಕೂಡ ದೊಡ್ಡ ಮಟ್ಟದಲ್ಲಿ ಅಪೋಸ್ ಅನ್ನ ಮಾಡಿದ್ರು. ಕೂಡಲೇ ಅದನ್ನ ತಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ರು. ಪ್ರತಿಭಟನೆ ಕಿಚ್ಚು ಹೆಚ್ಚಾಗ್ತಾ ಇದ್ದ ಹಾಗೆ ನೇರವಾಗಿ ಶೆಲ್ಟರ್ ಅನ್ನ ಹಾಕಿ ಒಳಭಾಗದಲ್ಲಿ ಅವರನ್ನ ಕೂರಿಸಿದ್ದಾರೆ. ಮತ್ತೊಂದು ಭಾಗದಲ್ಲಿ ಕೂಡ ಇದೀಗ ಶೆಲ್ಟರ್ನ ಹೊರಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಇದೀಗ ಜನರ ಜಮಾವಣೆ ಆಗಿದೆ. ಪೊಲೀಸರು ಅವರನ್ನ ಚದುರಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಹೊಯ್ಸಳ ವ್ಯಾನು, ಪೊಲೀಸ್ ಜೀಪ್ಗಳ ಮೂಲಕವಾಗಿ ಸೈರನ್ಗಳನ್ನ ಹಾಕೊಂಡು ಕ್ರೌಡ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಒಂದಿಷ್ಟು ಜನರನ್ನ ಮಾತನಾಡಿಸ್ತೀನಿ, ಅವ್ರ ಜೊತೆಗೆ ವಿದ್ಯುತ್ ಸಂಘಟನೆ ಕಾರ್ಯಕರ್ತರು ಕೂಡ ಇದ್ದಾರೆ. ಹೇಳಿ ಮೇಡಮ್. ಇಡೀ ಕರ್ನಾಟಕ ಬೆಂಕಿ ಹತ್ಕೊಂಡು ಉರಿತಾ ಇದೆ. ನಾವು ಪ್ರತಿಭಟನೆ ಮಾಡಕ್ ಬಂದಿದೀವಿ, ಹನುಮಾನ್ ಚಾಲಿಸ್ ಆಡಕ್ ಬಂದಿದೀವಿ. ನಮ್ಮನ್ನ ಒಳಗಡೆ ಕೂಡ ಹಾಕಿದ್ದಾರೆ. ನಮ್ ಧ್ವನಿ ನಾವ್ ಎತ್ತಬಾರ್ದ? ನಾವ್ ಯಾವ ದೇಶದಲ್ಲಿದ್ದೀವಿ? ನಾವ್ ಇದು ಹಿಂದೂ ದೇಶನ ಇಲ್ಲ ಪಾಕಿಸ್ತಾನ, ಬಾಂಗ್ಲಾದೇಶ? ಮುಖೇಶ್ ಅವರು ಕೂಡ ಪ್ರತಿಭಟನೆಗೆ ಅನುಮತಿ ತಗೊಂಡಿಲ್ಲ ಅಂತ ಹೇಳಿ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅಂದ್ರೆ ಮುಖೇಶ್ ಅವರು